ಗುಡ್ ಕಾಂಬಿನೇಷನ್ ಯುಕ್ತ ಮತ್ತೆ ಪಿಂಕಿ ಅಂದಿದ್ದಾರೆ. ನೆಕ್ಸ್ಟ್ ಲೆವೆಲ್ ಭಯ ಆಗುತ್ತಿದ್ದು. ಅಲ್ಲ ನಂಗೊಂದು ಟೆನ್ಷನ್ ನೆನಪೇ ಇರಲ್ಲ ಗೈಸ್. ರಾಧಾ ಏನು ಕುಂಕುಮ ಕೊಟ್ಲು ಅಂತಂದ್ರೆ ನಮ್ಮ ಹೆಂಡತಿ ಗೈಸ್ ಅವ್ರ ತಮ್ಮ ಇವನು. ನಿಜ ಕಣಿ. ಅವನೇ ಫೋನ್ ಮಾಡಿ ಫೋನ್ ತೋರ್ಸೋ, ನಿಂದು ವಿಡಿಯೋ ತೋರ್ಸೋ ಅವನ ಜೊತೆ ಮಾಡಿರೋ. ಫ್ರೆಂಡ್ ಎಲ್ಲ ತಮ್ಮ. ನೋಡಿದ್ದೀನಿ. ಎಲ್ಲಿ ನೋಡಿದ್ಯಾ? ಅದು ಅಲ್ಲಿ ಹೋಗಿದ್ದು ಅಲ್ವಾ? ಎಲ್ಲಿಗೆ ಹೋಗಿದ್ದೆ? ಅದು ಎಲ್ಲಿ ಅವತಾರ ಅವಾಗ ನೋಡಿದ? ಅವ್ರ ಹೆಸರು ಗೊತ್ತಾ ನಿಂಗೆ? ಓಕೆ, ಫ್ರೆಂಡ್ ಆಗು. ಅಭಿಷೇಕ್ ಅಂಡ್ ಮಾಡು, ಫ್ರೆಂಡ್ ಆಗು. My name is Moni. ಮೈ ನೇಮ್ ಇಸ್ ಮೋನಿ. My name is Moni. ನಿಮ್ಮ ಹೆಸರೇನು? ಹಾಯ್ ಆಂಟಿ. ಏ ಬೇಡ. ಏನ್ ಮಾಡಿದ್ರಿ? ಬಸ್ಸಾರ ಮುದ್ದೆನಾ? ಹಾಯ್. ಫ್ಯಾಂಟಾಸ್ಟಿಕ್ ಮಾರ್ವೆಲಸ್. ಡೈಮಂಡ್ಸಾ? ಯಾರು? ಹಿಂದೆ ಫೋನ್ ಹಿಂದೆ ಕಿತ್ಕೊಡ್ಲಾ? ಕಿತ್ಕೊಡ್ಲಾ? ಹಾಯ್. ಯಾರಿದು? ಬಸ್ಸಾರು. ಅದೇ ತೋರ್ಸೋಣ ಸುಮ್ನಿರು. ಮೊನ್ನೆ ತೋರ್ಸ್ಬೇಕು ತಾನೆ, ಮೊನ್ನೆ ತಿನ್ಸಿದ್ನ. ಫಸ್ಟ್ ಟೈಮ್ ತಿನ್ಸ್ತಾಳೆ. ಯಾವಾಗ ತಿನ್ಸಿದ್ದೆ? ಯಾವತ್ತು RCB ಮ್ಯಾಚ್ ದಿನ. ನೆನಪೇ ಇರಲ್ಲ ಗೈಸ್. ನೋಡಿ ಗೈಸ್, ಮನೇಲಿ ಲವ್ ಬರ್ಡ್ಸ್ ಇದೆ. ಏನ್ ಹೆಸರಿಟ್ಟಿದ್ಯಾ? ಏನ್ ಹೆಸರಿಟ್ಟಿಲ್ವಾ? ನಿಮ್ದೇನಾ? ನಾಮಕರಣ ಮಾಡ್ಬಿಡು. ನಿಮ್ದೇನಾ? ಅಂದ್ರೆ ಚಿಂಕಿ ಮಿಂಕಿ. ರೆಡಿನೇ ಆಗಿಲ್ಲ ಅಂತ ನೀನೇ ಯಾ? ರೆಡಿ ಆಗಿದ್ಯಾ? ಚಿಂಕಿ ಮಿಂಕಿ. ಚಿಂಕಿ ಮಿಂಕಿ. ಯಾವ್ದು ಚಿಂಕಿ ಯಾವ್ದು ಮಿಂಕಿ? ಅದನ್ನ ಬಿಟ್ಟಿದ್ದೀನಿ. ನನ್ನ ತೋರಿಸ್ತಾರೆ ಇಲ್ಲ ಬ್ಲಾಗಲ್ಲಿ ಅಂತ ಒಬ್ರು ಭಗ್ನ ಪ್ರೇಮಿ ನೊಂದ್ಕೊತಿದ್ದಾರೆ. ನಂಗೆ ಒಳಗಡೆ ಬರಕ್ ಭಯ, ನಾಯಿ ಕಚ್ಚಲ್ಲ ಬಾರಕ್ಕ. ಇವರು ನಮ್ಮ ಹೆಂಡತಿ ಗೈಸ್. ಹಾಯ್, ಬನ್ನಿ. ಏನ್ ಸಮಾಚಾರ? ನೀವೇನ ಮೋಟೋ ಬ್ಲಾಗರು? ಇನ್ನ ಇವಾಗ ಸ್ಟಾರ್ಟ್ಅಪ್ ಮರಿ ಮರಿ ನೋಡ್ತೀನಾ? ಮರಿ ತೋರಿಸ್ತಾರೆ. ಇಲ್ಲಿ ಬಾ. ನಾಯಿ ಮರಿ ಇದೆ, ಬಾ. ನೋಡಿ ಇಲ್ಲೆಲ್ಲ ಅವ್ರ ಮನೇಲಿ ಒಂದ್ ನಾಯಿ ಮರಿ ಹಾಕಿದೆ. ತಾಳಿ ತೋರಿಸ್ತೀನಿ, ಬಾಕಂದ. ಯುಕ್ತ ಅಲ್ಲೋಡಲ್ಲಿ ಎಷ್ಟು ಕ್ಯೂಟ್ ಇದೆ. ಕುತ್ಕೋ ಇಲ್ಲಿ. ನೋಡಿ, ವಾವ್. ಹುಷಾರೇ, ಗಟ್ಟಿಗೆ ಹಿಡ್ಕೋ. ಇಲ್ಲ ಬಾಯ್ ಕುತ್ಕೊಂಡು ಹಿಡ್ಕೋ. ಕುತ್ಕೋ ಬಾ. ಹಿಡ್ಕೋ ಕುಚ್ಚಿ. ಹೆಂಗೈತೆ? ನಿನ್ನಂಗೆ ಐತಲ್ಲ ಯುಕ್ತ. ಮೊದ್ಲು ಫಿಶ್ ಟ್ಯಾಂಕ್ ತೊಳಿರಿ ಅಂತ ಆಗಿದ್ರೆ ಯಾರೋ ಕಮೆಂಟ್. ಒಂದ್ಸಲ 3 ದಿನಕ್ಕೆ ಅಷ್ಟೇ ಗಲೀಜ್ ಆಯ್ತದೆ. ಏನ್ ಮಾಡ್ಲಿ ನಾನು? 3 ದಿನ ಅಷ್ಟೇ. ಒಂದ್ ಫಿಶ್ ಬರುತ್ತೆ ಗೊತ್ತಾ? ಅದು ತಂದ್ಬಿಟ್ಟಿದೀವಿ. ಪಾಚಿ ಮೀನವೇ ಒಳಗೆ ಚೂರು ತಿನ್ಸಕ ಚೂರು. ಬೇಗ ಖಾಲಿ ಆಗ್ಬಿಡ್ಲಿ ಅಂತ. ಕಂಪಲ್ಸರಿ ಬೇಕು ನಿರ್ಮಂಗಲ ಹೋಗಕ್ಕೆ. ತುಮಕೂರಿಂದ ನಿರ್ಮಂಗಲನ, ಶಿರಾಯಿಂದ ನಿರ್ಮಂಗಲನ. ತುಮಕೂರು ಹೋಗಿ ತುಮಕೂರಿಂದ ತುಮಕೂರು ಬಳಸ್ಕೊಂಡು ತುಮಕೂರಿಂದ ನಿರ್ಮಂಗಲ ಬರಬೇಕು. ಚಿತ್ರದುರ್ಗ ಗೊತ್ತಿಲ್ಲ. ಕೂಡ್ಲಿಕ್ಕೆ ಕ್ರಾಸ್ ಚಿತ್ರದುರ್ಗ ಎಂಟ್ರಿ. ಆ ಮಾಡಕ್ಕೆ ಆಯ್ತಿಲ್ಲ. ಏನ್ ಬೇಕು? ಲೈಟ್ ಬೇಕಾ? ಯಾವ್ದ್ರದ್ದು? ಪಿಂಕಿ ಜಾಸ್ತಿ ಇಷ್ಟನಾ ಇಲ್ಲ ಸಂಜು ಮಾಮ ಜಾಸ್ತಿ ಇಷ್ಟ? ಸಂಜು ಮತ್ತೊಂದು ಮುತ್ತು ಕೊಟ್ಟಿದ್ದೀನಿ. ಇಲ್ಲ, ಅವಳೇ ಕೊಡ್ಸಿದ್ಲು. ಅವಳೇ ಕೊಡ್ಸಿದ್ಲಾ? ಮದ್ವೆ ಆಯ್ತು ತಾನೇ ನಿಂಗೆ ಅವಳು ಮುತ್ತು ಕೊಟ್ಟಿದ್ದೆ? ಪಾಪ ಬಾರೆ ಆಗ್ತಾಯಿಲ್ಲ. ಮದ್ವೆ ಆಯ್ತು ಈಗ. ಇನ್ನು ಕಟ್ ಕಳಿಸ್ತೀನಿ ಅವ್ರ ಜೊತೆಗೆ. ಬಂದ್ಬಿಡಕ್ಕೆ ಹೋಗೋಣ, ನಮ್ಮ ಒಬ್ಳಿಗೆ ಹೋಗೋಣ. ಬಾರೆ ಅಲ್ಲೇ ಸ್ಕೂಲ್ಗೆ ಹೋಗ್ತೀನಿ ಬಾ. ಅಲ್ಲೇ ಸ್ಕೂಲ್ಗೆ ಹೋಗ್ತೀನಿ ಬಾ. ಅಲ್ಲೇ ಸ್ಕೂಲ್ಗೆ ಹೋಗ್ತೀನಿ ಬಾ.
ಬಸ್ ತಲೆ ಹಾ ಹೇಳಿ ಗೈಸ್. ಅಲ್ಲ ನಂಗೊಂದು ಟೆನ್ಷನು. ಹಾ ಸಂಜು ಮಾಮ ಹುಬ್ಳಿದಲ್ಲಿದ್ರು, ಈ ಬೆಂಗಳೂರಿಗಂತ ಹೆಂಗ್ ಬಂದ್ಬಿಟ್ರು? ಅವ್ರ ಕೆಲಸ ಇರೋದು ಬೆಂಗಳೂರಲ್ಲಿ, ಅವ್ರು ಇರೋದು ಹುಬ್ಳಿಲಿ, ಅವ್ನ ವರ್ಕ್ ಇರೋದು ಬೆಂಗಳೂರಲ್ಲಿ. ಎಲ್ಲಿ? ಇಲ್ಲೇ ಪಕ್ಕದಲ್ಲಿ, ಹ? ಇಲ್ಲೇ ಎಲ್ಲ ಕೆಲಸ ಮಾಡ್ತಾರೆ. ಪಕ್ಕದ್ದು. ಎಲ್ಲ ಕೆಲಸ ಮಾಡೋದು ನೀ ಹೆಬ್ಬಾಳ. ಹೆಬ್ಬಾಳ ರಿಯಲ್ಲ ಮಾತಾಡ್ಸೋಗು. ಕರಿ ಆ ಮೂರಕ್ಕೂ ನನ್ನ ಹೆಸರಿಡು ನೋಡೋಣ, ಏನೇನು ಹೆಸರು. ಟಿಂಕು, ಹ್ಞೂ ಬಿಂಕು, ಟಿಂಕು, ಸಿಂಕು. ಸಿಂಕು ಸಿಂಕು ಬಿಂಕು ಡಿಂಕು. ನೈಸ್. ಅಲ್ಲ ಬಾಯ್ಲಿ. ಸೊ ಫೈನಲಿ ನಾವು ಇಷ್ಟು ಜನನೇ ಇವತ್ತು. ಸಿಗ್ತೀನಿ. ಹ್ಮ್. ಇವ್ರದ್ದು ಪೆಟ್ ನೇಮ್, ಇವ್ರಿಬ್ರದ್ದು, ಇವ್ರು 3 ಜನದ್ದು ರಿಯಲ್ ಹೆಸರು ಹೇಳಿದ್ನಲ್ವಾ, ಇವಾಗ ಪೆಟ್ ನೇಮ್ ಹೇಳ್ತೀನಿ. ಹ್ಮ್. ಅವಳ ಹೆಸರು ಮೇಘ. ಮೇಘ. ಹ್ಮ್. ಹಾಂ. ಮತ್ತೆ ಅವಳ ಹೆಸರು ನಯನ. ನಯನ. ಮತ್ತೆ ಅಮ್ಮ, ಹ್ಞೂ ಇವ್ರ ಹೆಸರು ಅಮ್ಮ. ಹಾಂ ಹೇಳು ಬೇಗ. ಇಲ್ಲಿ ನೀನು, ಅಪ್ಪ, ನಾನು ಇದ್ದೀನಿ, ತೋರ್ಸ್ಲಾ? ಹ್ಞೂ ಅಲ್ಲಿ ಫಸ್ಟ್ ಬಂದಿರೋದು ಅಪ್ಪ, ಹ್ಞೂ ಸೆಕೆಂಡ್ ಬಂದಿರೋದು ನಾನು, ಥರ್ಡ್ ಬಂದಿರೋದು ನೀನು. ಓಕೆ. ನೀನು ಸೊ ಇವತ್ತು ನಾವು ಇಷ್ಟು ಜನನು ರೆಸಾರ್ಟಿಗೆ ಬಂದಿದ್ದೀವಿ. ಅಂದರೆ ಪಿಂಕಿಗೆ ಪ್ರಮೋಷನ್ ಇತ್ತು, ಸೊ ಪ್ರಮೋಷನ್ಗೋಸ್ಕರ ಈ ರೆಸಾರ್ಟಿಗೆ ಬಂದಿದ್ದೀವಿ. ನಮ್ಮ ಪಿಂಕ್ ಅವಳ ನೋಡಿ ಗೈಸ್. ಹಾಯ್. ಬಟ್ಟೆ ಕೆಳಗಡೆ ಕಳೆ ಯುಕ್ತನ ಔಟ್ಫಿಟ್ ನೋಡಿ ಗೈಸ್. ಇವತ್ತು ತೋರ್ಸು ಮಗನೆ, ಎಷ್ಟು ಚೆನ್ನಾಗಿದೆ ನಿನ್ನ ಔಟ್ಫಿಟ್, ಕ್ಯೂಟ್. ಏನು ಮಾಡಲ್ಲ, ಬಾಯ್ಲಿ ಬಾಯ್ಲಿ ಬಾಯ್ಲಿ. ಬೈಸ್ಕೊಂತೀಯ ಎಲ್ಲೋಡಿ, ನಿಮಿಷ ಎಲ್ಲೋಡಿ. ಇಡು 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 ಇಡು. ಒಂದು ನಿಮಿಷ ಇರೇ. ತೋರಿಸು. ಎಲ್ಲರಿಗೂ ತೋರಿಸ್ಬಿಡ್ತೀನಿ. ಎಲ್ರಿಗೂ ತೋರಿಸ್ಬೇಡ. ಏಯ್ ಹೋಗ. ನಾನೇನೋ ನಮ್ಮ ಲಗೇರಿ ಹುಡುಗ ಫುಲ್ಲು ಫೇಮಸ್ಸು, ಇಂಥವೆಲ್ಲ ನುಂಗ್ಬಿಡ್ತಾನೆ ಅನ್ಕೊಂಡ್ರೆ ರಂಗ ಚಪ್ಪಲಿ ಬಿಡ್ಬೇಕಾ? ಇತ್ತ ಕಮಾನ್ ರಂಗ ಅನ್ನು ಅನ್ನೇ ಎಲ್ಲ ಬಿಚ್ಕೊಡ್ಬೇಕು. ಹೋಗ್ ಪಿಂಕಿ, ನೆಕ್ಸ್ಟ್ ನೀನು. ಮತ್ತೆ ಏನಕ್ಕೆ ಬಂದಿದ್ದೀರಾ? ನಾನು ಇರ್ರಿ ಬಂದೆ, ಒಂದು ನಿಮಿಷ. ನಾನು ಹೆಲ್ಮೆಟ್ ತಗೊಂಡು ಗೋಪುರ ಹಾಕೊಂಡು ಹೋಗ್ಬೇಕು. ನಾನು ವಿಡಿಯೋ ಮಾಡ್ಕೋಬೇಕು. ನಾನು ಆಡ್ತೀನಿ ನೋಡು. ರಂಗ ಹೋಗ್ಬಿಟ್ಟ, ರಂಗ ಹೋಗ್ಬಿಟ್ಟ. ಕೈ ಸುಡ್ತಾ ಇಲ್ವಾ? ಇಲ್ಲ, ನೀನು ದನ, ನೀನು ಸುಡ್ತಾ ಇಲ್ವಾ? ಎಲ್ಲ ಸುಟ್ಟೋಗ್ಬಿಡೈತೆ. ಎರಡು ಇಟ್ಕೋ ಅಕ್ಕ, ಲೆಫ್ಟ್ ಹ್ಯಾಂಡಲ್ಲಿ ಎರಡು ಇಟ್ಕೋ. ಫುಲ್ ಎಲ್ಲ ಸ್ವಲ್ಪ ಜೋರಾಗಿ ಎಳೆದು ಬಿಡ್ರಿ. ಆ ವೇಟ್ ಮೇಲೆ ಎಳೆಯುತ್ತೆ ಅನ್ಸುತ್ತೆ ಅದು. ಅವತ್ತು ಲಾಸ್ಟ್ ಟೈಮ್ ಮಾಡ್ದಲ್ವ, ಹೋಗು. ಅಷ್ಟೇ ಅವಳ್ದು.
ಈಗ ನಮ್ಮ ಪಿಂಕಿ ಆಡ್ತಾ ಇದ್ದಾಳೆ. ಸಂಜು ಪಿಂಕಿ ಆಡ್ತಾ ಅಣ್ಣ ಸ್ವಲ್ಪ ಲೂಸಾಗಿ ಕಟ್ರಿ ಅಣ್ಣ ಅದನ್ನ ಅಲ್ಲೇ ಉದ್ರ ಬಿಡ್ಲಿ. ನೋಡ್ದೆ ಏನಂತವನೆ ನೋಡಿ ಯುಕ್ತ ಪಿಂಕಿ ಹೋಯ್ತಾವಳು ನೋಡಲಿ. ಅಲ್ಲೇ ಬಿಟ್ಬಿಡಿ ಅನ್ನು. ಅಲ್ಲೇ ಬಿಟ್ಬಿಡಿ ಅಣ್ಣ, ಅಲ್ಲೇ ಬಿಟ್ಬಿಡಿ. 2 1 ಗೋ. ನಾವು ಬಂದು ಹಿಡಿಯಕ್ಕಾಗಲ್ಲ ಅಲ್ಲಿ. ಇದರ್ಲಿಲ್ಲ ಯಾಕೋ. ಹೇಳು ಮಾಮ ಹೋಗಿ ಬನ್ನಿ ಅನ್ನು. ಮಾಮ ಹೋಗ್ ಬನ್ನಿ. ಇಲ್ದೇವ್ರೆ ಅಲ್ಲೇ ಬಿಟ್ಬಿಡಿ, ಅಲ್ಲೇ ಬಿಟ್ಬಿಡಿ, ಅಲ್ಲೇ ಬಿಟ್ಬಿಡಿ. ಬಾಯ್. ಏಯ್ ಒಳಗಡೆನೆ ಭಯ ಪಡ್ಬೇಡ, ಆಚೆ ಬಿಡು. ನಿಮ್ದೆಲ್ಲ ಜಾಸ್ತಿ ಮೇಲೆ ಹೋಗ್ತಾ ಇಲ್ಲ, ಅದಕ್ಕೆ ಭಯ ಆಯ್ತಾ. ಸರಿಯ ದನ ಗಟ್ಟಿಗೆ ಹಿಡ್ಕೊಂಡ್ ಕುತ್ಕೋ ಯುಕ್ತ. ಕುತ್ಕೋ, ಅದಕ್ಕೆ ಪ್ರಾಬ್ಲಮ್. ಗಟ್ಟಿಗೆ ಬ್ರೇಕ್ ಇಲ್ಲ ಇದು. ಹಿಂದೆ ಕುಣ್ಸ್ಕೊಂಬಿಡು. ಯುಕ್ತ ಆ ರೀತಿ ಕಾಲಿಡು, ಅವಾಗ ಬೀಳಲ್ಲ. ಹಿಡ್ಕೋ ಕಾಲು. ಅಲ್ಲಿಡು. 6 ಸೂಪರ್. ಓಕೆ ಬಾಯ್. ಚೆನ್ನಾಗಿತ್ತಾ? ಸಾಕಾ? ಹಾಯ್, ಚೆನ್ನಾಗಿದ್ದೀರಾ? ಯಾಕೆ ಲೇಟು? ಮಿಸ್ ಆಗೋಯ್ತು ಆಕ್ಚುಲಿ ರೂಟು. ಬೇರೆಲ್ಲ ಹೋಗ್ಬಿಟ್ಟಿದ್ವಿ, ಹೌದಾ? ಮತ್ತೆ ಮ್ಯಾಪ್ ಚೇಂಜ್ ಮಾಡ್ತೀವಿ. ನೀವು ಎಷ್ಟು ಗಂಟೆಗೆ? ಏನಂತೆ ವೇಟ್ ಬ್ಯಾಲೆನ್ಸ್ ಆಗಬೇಕು. ಬ್ರೋ ನಮಗೆ ಹೆಂಗ್ ಬಿಟ್ರು ಅದಕ್ಕೂ ಡಬಲ್ ಬಿಡ್ರಿ ಬ್ರೋ 3 to 1 ಅಲ್ಲ ಹೇಳ್ಬೇಡ್ರಿ. ವರ್ಷ ಮದುವೆ ಅವನು ನಮ್ಗೆ ವರ್ಷ ಮದ್ವೆ ನಾನು ಮದ್ವೆ ಅವರೇ ಮದುವೆ ಮಾಡ್ತಿರೋದು, ಅವರೇ ಮದುವೆ ಸೇಫ್ ಆಗಿ ಬಾಯ್. ನೆಕ್ಸ್ಟ್ ಲೆವೆಲ್ ಭಯ ಆಗುತ್ತಿದ್ದು. ಏನಕ್ಕ ಮಾಡ್ಬಿಡಪ್ಪ ಎಕ್ಸ್ಪ್ರೆಷನ್ ಅಲ್ಲಿ ಯಾರನ್ನಾರು ಮುಟ್ಬೇಡಿ, ಯಾರು ಮುಟ್ಬೇಡಿ, ಬಿಡಿ. ಹೋಗಿ ಬನ್ನಿ. ಫಾರೆಕ್ಸ್ ಹಾಕೋ. ಗಣೇಶ ಮೊಬೈಲ್ ಏನಾಗಲ್ಲ ತಾನೆ? ಮೊಬೈಲ್ ಜೋಬಲ್ ಇದ್ರೆ ಏನಾಗಲ್ಲ. ಬಿದ್ದಾಗ ಮಾತ್ರ ಪ್ರಾಬ್ಲಮ್. ಇಷ್ಟೇ ಸಾಕು, ಇಲ್ಲದ್ರೆ ಬಿಡಿ. ಇನ್ಯಾವ ಖುಷಿಗೆ ಹೋದೆ ನೀನು? ಕಣ್ಣು ಮುಚ್ಬಿಡಕ್ಕ ಕೆಳಗೆ ಬರ್ಬೇಕಾದ್ರೆ. ಇಷ್ಟೇನ ಎತ್ತಿದ್ದು ನಮ್ಮನ್ನ. ಅಣ್ಣ ಫುಲ್ ಮೇಲೆ ಆ ಕಂಬಿ ಟಚ್ ಆಗ್ಬೇಕಮ್ಮ ಅಷ್ಟು ಹೇಳಿದೀನಿ. ಇಷ್ಟೊಂದು ಎತ್ತಿರ್ಲಿಲ್ವಾ? ಇಷ್ಟ ಎತ್ತಿರ್ಲಿಲ್ಲ ನಿಮ್ದು.
ಅಷ್ಟೇ ಇವಾಗ ನಾರ್ಮಲ್ ಸಮಾಧಾನ ಆಗ್ಬಿಡುತ್ತೆ ಇವಾಗ ನಾರ್ಮಲ್ ಸಿರಿ ಮಧ್ಯದಲ್ಲಿ ಅಣ್ಣಗೆ ಮದ್ವೆ ಸಿರಿ ಆಡಿಸ್ತಾ ಇದೆ ನಿಂಗೆ ಮದ್ವೆ ಸಿರಿ ಆಡಿಸ್ತಾ ಇದೆ. ನೆಕ್ಸ್ಟ್ 3 ಜನ ಅಕ್ಕ ರಾಕೆಟ್ ಮುಂದೆ ಇದೇನು ರಾಕೆಟ್ ಮುಂದೆ ನೀವು 1 2 ಬಿಗೆ ಇಟ್ಕೋಬೇಕು. ಸಾಕು 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 ಮಮ್ಮಿ ಅಜ್ಜಿ ಅಜ್ಜಿ ಗುಬ್ಬಿ ಅಜ್ಜಿ ಸಾಕು ಸಾಕು ಇಲ್ಲ ಅಷ್ಟೇ ಮ್ಯಾಮ್ ನೀವು ಆರಾಮಾಗಿರಿ ಮ್ಯಾಮ್. ನೀವು ಕಂಡ್ಬಿಡಿ ನೀವು ಮ್ಯಾಮ್ ಫಸ್ಟ್ ನೀವು ಕಂಡ್ಬಿಡಿ ಮ್ಯಾಮ್ ನೀವು ಕಂಡ್ಬಿಡಿ. ವೆಲ್ಕಮ್ ಬ್ಯಾಕ್. ಸೊ ಬನ್ನಿ ಈಗ ಕಮೆಂಟ್ಸ್ ಓದೋಣ. ಸೊ ನಾವು ಈ ಟ್ರಿಪ್ ಏನು ನೀವು ನೋಡ್ತಿದ್ದೀರಾ ಇದು ಹೋಗಿದ್ದು ತುಂಬ ದಿನದ ಹಿಂದೆ, ಬಟ್ ನಾನು ಎಲ್ಲೂ ವ್ಲಾಗ್ ಹಾಕಿರಲಿಲ್ಲ, ಹಾಕೋಣ ಅಂತೇಳಿ ಹಂಗೆ ಇಟ್ಟಿದ್ದೆ. ಸೊ ಅದಕ್ಕೋಸ್ಕರ ಇವತ್ತು ಹಾಕಿದ್ದೀನಿ. ಆ್ಯಂಡ್ ಅದಾದಮೇಲೆ ನಾವು ವಾಟರ್ ಗೇಮ್ಸ್ಗೆ ಹೋಗ್ಬಿಟ್ವಿ. ವಾಟರ್ ಗೇಮ್ಸ್ಗೆ ಹೋದಾಗ ಮೊಬೈಲ್ ಲಾಕರಲ್ಲಿ ಇಡಬೇಕಿತ್ತಲ್ಲ, ಸೊ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ ಯುಕ್ತ ಆ್ಯಂಡ್ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ. ಸೊ ಬನ್ನಿ ಈಗ ಕಮೆಂಟ್ಸ್ ಓದೋಣ ಲಾಸ್ಟ್ ವಿಡಿಯೋದು. ಎಸ್ ಸಿಸ್ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ. ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ನಾವು ಯಾವ ಥರ ಅರ್ನ್ ಮಾಡೋದು ಅಂತ ಹೇಳಿ. ರಂಜಿತ್ ಅಕ್ಕ ಇನ್ಸ್ಟಾ ಸ್ಟೋರಿಯಲ್ಲಿ ಪ್ರಾಡಕ್ಟ್ ಲಿಂಕ್ ಹಾಕ್ತಾರೆ ಅಲ್ವಾ, ಅದರಿಂದ ಅರ್ನಿಂಗ್ಸ್ ಬರುತ್ತಾ ಹೇಳಿ. ಓಕೆ, ತುಂಬ ಜನಕ್ಕೆ ಇದ್ರ ಬಗ್ಗೆ ಐಡಿಯಾ ಇಲ್ಲ. ಸೊ ನಾವು ಕೂಡ ಮನೇಲೇ ಕೂತ್ಕೊಂಡು ಒಂದು ಮಿನಿಮಮ್ ಅಮೌಂಟ್ನ ಅರ್ನ್ ಮಾಡ್ಬೋದು. ಅಂದರೆ ಒಂದು ತಿಂಗಳಿಗೆ ಏನಿಲ್ಲ ಅಂದರೂ ಒಂದು 7-8 ಸಾವಿರ ಅಂತೂ ಅರ್ನ್ ಮಾಡ್ಬೋದು. ಅದನ್ನು ಹೇಗೆ ಏನು ಅಂತೇಳಿ ನಾನು ಒಂದು ವ್ಲಾಗ್ ಮಾಡಿನೇ ಹಾಕ್ತೀನಿ. ಅದನ್ನ ಯಾವ ರೀತಿ ಮಾಡೋದು, ಯೂಸ್ ಮಾಡೋದು, ಹೆಂಗೆ ಅರ್ನ್ ಮಾಡೋದು ಅಂತ. ಸೊ ಕೀಪ್ ವಾಚಿಂಗ್. ಗುಡ್ ಕಾಂಬಿನೇಷನ್ ಯುಕ್ತ ಮತ್ತು ಪಿಂಕಿ ಅಂದಿದ್ದೀರಾ. ಎಸ್, ಅವರಿಬ್ಬರು ಇದ್ದರೆ ಎಷ್ಟು ನಗಿಸ್ತಾರೆ ಗೊತ್ತಾ. ತುಂಬ ಚೆನ್ನಾಗಿತ್ತು ನಿಮ್ಮ ಇವತ್ತಿನ ವಿಡಿಯೋ. ಹಾಗೆ ಪಾಪು ತುಂಬ ಚೆನ್ನಾಗಿದ್ದಾನೆ. ಏನಕ್ಕೆ ರಾಧಾ ಕುಂಕುಮ ಕೊಟ್ಟರು? ಓಕೆ, ಪಾಪು ಥ್ಯಾಂಕ್ ಯು ಚೆನ್ನಾಗಿದ್ದಾನೆ ಅಂತಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ವಿಡಿಯೋ ಇಷ್ಟಪಟ್ಟಿದ್ದಕ್ಕೆ. ರಾಧಾ ಏನು ಕುಂಕುಮ ಕೊಟ್ಟಳು ಅಂತಂದರೆ, ಅವಳು ಇನ್ನೂ ಎಷ್ಟು ದಿನ ಇರ್ತಾಳೋ ನಂಗೆ ಗೊತ್ತಿಲ್ಲ. ಬಟ್ ಅಮಾವಾಸ್ಯೆ ಇತ್ತಲ್ಲ, ಅದಾದಮೇಲೆ ಅಮಾವಾಸ್ಯೆ ಮುಗಿಸ್ಕೊಂಡ್ಮೇಲೆ ಕುಂಕುಮ ಕೊಡೋಕ್ಕಾಗಲ್ಲ, ಅದಕ್ಕೆ ಮುಂಚೆನೇ ಕೊಟ್ಕೊಂಡ್ಬಿಡ್ಬೇಕು. ಅಕಸ್ಮಾತ್ ಇನ್ ಬಿಟ್ವೀನ್ ಅವಳಿಗೇನೋ ಕೆಲಸ ಬಂದು ಅವಳು ಊರಿಗೆ ಹೋಗ್ಬಿಟ್ರು ಕುಂಕುಮ ಕೊಡೋದು ಪೋಸ್ಟ್ಪೋನ್ ಆಗುತ್ತೆ ಅಂತೇಳಿ ನಾವು ಬಂದಿದ್ದ ದಿನ ನೆಕ್ಸ್ಟ್ ದಿನಕ್ಕೆ ಅಮಾವಾಸ್ಯೆ ಇತ್ತು. ಸೊ ಅದಕ್ಕೋಸ್ಕರ ನಾನು ಅವಳು ಕೊಟ್ಟೆ, ಅವಳು ನನಗೆ ಕೊಟ್ಟಳು. ಪಿಂಕಿ ಮದುವೆಗೆ ಪರ್ಪಲ್ ಸ್ಯಾರಿ ಹಾಕ್ಕೊಳ್ಳಿ, ಕ್ಯೂಟೆಸ್ಟ್ ನೀವು ಅಂತ ಹೇಳಿದರೆ. ಶೋರ್, ನಾನು ಅವಳ ಮದುವೆ ಟೈಮಲ್ಲಿ ಪರ್ಪಲ್ ಸ್ಯಾರಿನೇ ತೊಗೋತೀನಿ. ಅಕ್ಕ ಒಳ್ಳೆ ಪ್ರ್ಯಾಂಕ್ ವಿಡಿಯೋ ಮಾಡಿ, ಜಾಸ್ತಿ ದಿನ ಆಯಿತು. ನಾನು ಕೂಡ ಪ್ಲ್ಯಾನ್ ಮಾಡ್ತಿದ್ದೀನಿ. ನಿಮ್ಗೇನಾದರೂ ಪ್ರ್ಯಾಂಕ್ ವಿಡಿಯೋ ಇಂಥದ್ದನ್ನ ಮಾಡ್ಬೋದು ಅಂತ ಅನಿಸಿದ್ರೆ ಅದು ನನಗೆ ಇನ್ಸ್ಟಾಗ್ರಾಮಲ್ಲಿ ಬಂದು ಮೆಸೇಜ್ ಮಾಡಿ, ಓಕೆನಾ. ಸೊ ನಾನು ಅದನ್ನು ನೋಡಿಕೊಂಡು ಯಾವುದಾದ್ರೂ ಒಂದು ಪ್ರ್ಯಾಂಕ್ ಮಾಡ್ತೀನಿ, ಓಕೆ. ಆ್ಯಂಡ್ ಇದನ್ನು ಯಾರು ಹೇಳಿದ್ರು ಅಂತಲೂ ನಾನು ವ್ಲಾಗಲ್ಲಿ ಹೇಳ್ತೀನಿ. ಪ್ರ್ಯಾಂಕ್ ಮಾಡೋಕ್ಕೆ ಈ ಪ್ರ್ಯಾಂಕ್ ಮಾಡಿ ಅಂತ ಹೇಳಿದ್ರು ಅಂತಲೂ ವ್ಲಾಗಲ್ಲಿ ಹೇಳ್ತೀನಿ. ಯಪ್ಪ, ಈ ಮಗು ಎಷ್ಟು ಮಾತಾಡುತ್ತೆ. UKGಗೆ ಫುಲ್ ಆಫ್ ಎಂಟರ್ಟೈನ್ಮೆಂಟ್, ವೆರಿ ಕ್ಯೂಟ್, ಮೆಚೂರ್ಡ್ ಗರ್ಲ್, ಸೇಮ್ ಟು ಸೇಮ್ ಅಪ್ಪ ಹಾಗೆ. 100% ಅವಳು ಅಪ್ಪನ ಥರನೇ. ಮಾತು ನಿಂತರೆ ಒಂದೇ ಸಮ ಮಾತಾಡ್ತಾಳೆ, ನಿಲ್ಲಿಸೋದೇ ಇಲ್ಲ. ಎಷ್ಟೊಂದು ಸಲ ನಾನೇ ಬೈತೀನಿ, ಪ್ಲೀಸ್ ತಲೆ ನೋವ್ತೈತೆ, ಮಾತಾಡಬೇಡ, ಅರ್ಧ ಗಂಟೆ ಮಾತಾಡಬೇಡ, ನಿಂಗೆ ಚಾಕ್ಲೇಟ್ ಕೊಡಿಸ್ತೀನಿ, ಐಸ್ ಕ್ರೀಮ್ ಕೊಡಿಸ್ತೀನಿ ಅಂದ್ಬಿಟ್ಟು ಮಾತಾಡ್ಸೋದು ನಿಲ್ಲಿಸ್ತೀವಿ. ಅಷ್ಟು ಮಾತಾಡ್ತಾಳೆ. ಅವಳು ಮಲ್ಕೊಂಡಾಗೆ ಸೈಲೆಂಟ್ ನಮ್ಮ ಮನೇಲಿ, ಇಲ್ಲ ಅಂದರೆ ವಟ ಅಂತಿರ್ತಾಳೆ. ರಾಧಾ ಯಾವಾಗಲೂ ಸೀರಿಯಸ್ ಆಗಿರ್ತಾರೆ. ಮುಂಚೆ ವ್ಲಾಗಲ್ಲಿ ಎಲ್ಲ ಆ್ಯಕ್ಟಿವ್ ಆಗಿ ಇರ್ತಿದ್ಲು, ಇವಾಗ ಫುಲ್ ಸಪ್ಪೆವೈ. ಹಾಗೇನಿಲ್ಲ, ಆ್ಯಕ್ಟಿವ್ ಆಗೇ ಇದ್ದಾಳೆ. ಸೊ ಅವತ್ತಿನ ದಿನ ನಾವು ಅವಾಗ ತಾನೇ ಬಂದ್ವಲ್ಲ, ಸೊ ಅದಕ್ಕೋಸ್ಕರ ವೀಡಿಯೋ ಸ್ವಲ್ಪ ಸೈಲೆಂಟ್ ಆಗಿದ್ದಾಳೆ ಅಷ್ಟೇ, ಹಂಗೇನಿಲ್ಲ. ನೆಕ್ಸ್ಟ್ ವ್ಲಾಗಲ್ಲೆಲ್ಲ ನಾನು ಅವಳನ್ನ ತೋರಿಸ್ತಾ ಇರ್ತೀನಿ, ನೋಡಿರಂತೆ. ಅವಳೇನು ಜಾಸ್ತಿ ಮಾತಾಡ್ತಾಳೆ. ಪಿಂಕಿ ಮದುವೆ ಆಗಿ ಹೋದ್ಮೇಲೆ ನಿಮ್ಮ ಲೈಫ್ ಹೆಂಗೆ ಅಕ್ಕ, ಯಾವತ್ತಾದರೂ ಇಮ್ಯಾಜಿನ್ ಮಾಡಿದ್ದೀರಾ ಅಂತ ಸಿಚುವೇಶನ್ನ? ಹೆಂಗೆ ಓವರ್ಕಮ್ ಮಾಡ್ತೀರಾ? ಡೈಲಿ ವ್ಲಾಗ್ ಮಾಡಬೇಕಾದ್ರೆ ಬ್ಯಾಕ್ ಎಂಡ್ ಅವರು ಇರ್ತಿದ್ರು. ಸೊ ಮದುವೆ ಆದಮೇಲೆ ಅವ್ರ ಮನೇಲಿ ಇರ್ತಾಳೆ ಅಂದರೆ ಅವ್ರು ಡಿಫಿಕಲ್ಟ್ ಟು ಇಮ್ಯಾಜಿನ್ ದಿಸ್. ನಿಮಗೆ ತುಂಬಾ ಕಷ್ಟ ಇದೆ. ಬರೀ ವ್ಲಾಗ್ ಅನ್ನೋ ಒಂದೇ ವಿಷಯ ಅಲ್ಲ, ಎಲ್ಲಾದರೂ ಆಚೆ ಹೋಗ್ಬೇಕಂದ್ರೂ ಪಿಂಕಿ ಬೇಕು,
ಒಂದು ಶಾಪಿಂಗ್ ಮಾಡ್ಬೇಕಂದ್ರೂ ಪಿಂಕಿ ಬೇಕು, ಒಂದು ಎಲ್ಲೋ ಅಂಗಡಿಗೆ ಹೋಗ್ಬೇಕಂದ್ರೂ ಪಿಂಕಿ ಬೇಕು, ಎಲ್ಲದಕ್ಕೂ ಪಿಂಕಿ ಮೇಲೆ ಡಿಪೆಂಡ್ ಆಗಿದ್ದೀನಿ. ಸೊ ಅವಳು ಹೋಗೋಷ್ಟೊಂದು ಟೂ ವೀಲರೋ ಇಲ್ಲಾಂದರೆ ಕಾರ್ನೋ ಕಲ್ತ್ಕೋಬೇಕು ನಾನು, ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ. ಎಲ್ಲ ಕಡೆನೂ ಪಿಂಕಿ 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 ಅಂತ ಕರ್ಕೊಂಡು ಹೋಗ್ತಾಯಿದ್ದೆ. ಆಮೇಲೆ ವ್ಲಾಗಲ್ಲೂ ಅಷ್ಟೇ ಅವಳು ಇಲ್ಲ ಅಂದರೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಡೌನ್ ಆಗ್ಬೋದು ನಮ್ಮದು. ಬಟ್ ಇಲ್ಲ, ಬಂದಾಗೆಲ್ಲ ವ್ಲಾಗ್ ಮಾಡ್ತಾ ಇರ್ತೀನಿ. ಸೊ ಅಷ್ಟೇ ಗೈಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್, ಬಾಯ್.